ನಾನಾಗ್ಲೇ ಹೇಳ್ದೆ, ನನ್ ಮಾತು ಕೇಳಿದ್ರ? ಸುಮ್ಮನೆ ನಿಮ್ ತಂದೆ ಇಲ್ಲಮ್ಮ? ಇಲ್ಲೇ ಪಕ್ಕದೂರಲ್ಲಿ ಅವ್ರ ತಂಗಿ ನೋಡಕ್ ಹೋಗಿದ್ದಾರೆ. ಏನಿಲ್ಲ, ನಿಮ್ ತಂಗಿ ಬದುಕಿದಾಳೋ ಸದಿದಾಳೋ ಅಂತ ನೋಡಕ್ಕೆ ಇವತ್ ಬರ್ತಿದ್ಯಾ? ಯಾಕಮ್ಮ ಈಗೆಲ್ಲ ಮಾತಾಡ್ತಿದ್ದೀಯಾ? ಮತ್ತಿನೇನು, ನನ್ನ ಮದ್ವೆ ಮಾಡಿ ಮನೆ ಕಳಿಸ್ದಾಗ್ಲಿಂದ ಒಬ್ರಾದ್ರೂ ನೋಡಕ್ ಬಂದ್ರ? ನಾನು ಏನಮ್ಮ ಮಾಡ್ಲಿ? ನಿಮ್ ಹೊತ್ತಿಗೆ ತೀರ್ಕೊಂಡಾಗಿಂದ ಎಲ್ಲಾ ಮಕ್ಳು ಜವಾಬ್ದಾರಿ ನನ್ನ ಮೇಲೆ ತಾನೇ ಬಿತ್ತು. ಹಾಗೆ ಮಕ್ಳೆಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗಿದಾರಮ್ಮ. ಸುಮಾ ದೊಡ್ಡವಳಾಗಿರ್ಬೇಕಲ್ಲ? 5 ವರ್ಷ ಆಯ್ತಲ್ಲಮ್ಮ. ಅವಳಿಗೆ ಬೇಗ ಮದುವೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಇಲ್ಲಾಂದ್ರೆ ಗಂಡಿದ್ಯಾ? ಇನ್ನೂ ಇಲ್ಲಮ್ಮ, ಆ ವಿಚಾರಕ್ಕೆ ಊರಿಗೆ ಬಂದಿದ್ದು. ನಿಮ್ ದೃಷ್ಟಿನಲ್ಲಿ ಯಾವ್ದಾದ್ರು ಒಳ್ಳೆ ಗಂಡಿದ್ರೆ ಹೇಳಮ್ಮ. ಬೇರೆ ಯಾರಿದ್ರೆ ಯಾಕಣ್ಣ? ನಮ್ಮ ಅಕ್ಕನ ಮಗ ಲಕ್ಷ್ಮಣನೇ ಇಲ್ವಾ? ತವ್ರ ಮನೆ ಸಂಬಂಧನ ಮರ್ತಿದ್ಯಾ? ಹಾಗಲ್ಲಮ್ಮ, ಲಕ್ಷ್ಮಣ ನನ್ನ ಮಗಳನ್ನ ಒಪ್ಕೋತಾನ ಅಂತ. ನೀನು ಯೋಚನೆ ಮಾಡ್ಬೇಡ, ಅವನ ಒಪ್ಸೋ ಜವಾಬ್ದಾರಿ ನಂದು. ನೀನ್ ಇಷ್ಟ ಹೇಳಿದ್ಮೇಲೆ ನಾನು ಯಾಕೆ ಯೋಚನೆ ಮಾಡ್ಲಿ? ಕೈ ಕಾಲು ತೊಳ್ಕೊಬಾ, ಊಟ ಮಾಡು. ಆಯ್ತಮ್ಮ. ಕಾವೇರಿ, ಕಾವೇರಿ ನೋಡು, ನೀನ್ ಆ ಕಡೆ ಹುಡುಕು, ನಾನು ಈ ಕಡೆ ಹುಡುಕ್ತೀನಿ. ಕಾವೇರಿ, 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 ಕಾವೇರಿನ? ಅದು ತಲಕಾವೇರಿನಲ್ಲಿ ಅಲ್ವಾ ಇರೋದು? ನಾನು ಕಾವೇರಿ ನೀರ್ನೆಲ್ಲ ಹುಡುಕ್ತಿರೋದು. ನಿಮ್ ಹಸು ತಪ್ಪಿಸ್ಕೊಂಡ್ಬಿಟ್ಟಿದೆ, ಅದನ್ನ ಹುಡುಕ್ತಿದ್ದೀನಿ. ಹಸು ತಪ್ಪಿಸ್ಕೊಂಡ್ಬಿಟ್ಟಿದ್ಯಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ರಾ? ಯಾವ್ದಾದ್ರು ಕೆರೆನ ಭಾವನ ನೋಡ್ಬೇಕಾಗಿತ್ತು. ಹಾ, ನಿಮ್ ಹಸು ಯಾವ್ದೋ ಹೋರಿನ ಹುಡ್ಕೊಂಡು ಹೋಗಿರ್ಬೇಕು. ಕೋಪ್ಸ್ಕೊಬೇಡಿ, ನಿಮ್ ಹಸು ಇಲ್ಲೇ ಇದೆ ನೋಡಿ. ನೀವು ಖಂಡಿತ ಹಸುನ್ ಹುಡ್ಕೊಂಡು ಬಂದೇ ಬರ್ತೀರಾ ಅಂತ ನಾನೇ ಅದನ್ನ ಕಟ್ಟಿ ಹಾಕಿ ಕಾಯ್ತಾ ಇದ್ದೀನಿ. ಏನ್ರಿ, ಎಲ್ ಸಿಕ್ಕರು ನನ್ ಮಾನ ಕಳಿತಿರಲ್ಲ. ನಾನೇನ್ರಿ ಅನ್ಯಾಯ ಮಾಡ್ದೆ? ಮಾತಾಡ್ರಿ. ಶ್ರೀಮಂತರು ಅನ್ನೋ ಕೊಬ್ಬನಿಂದ ಸಣ್ಣ ಸಣ್ಣವ್ರ ಹತ್ರ ನನ್ ಮಾನ ಕಳಿತಿರಲ್ಲ. ನಾನ್ ಮಾಡಿರೋ ತಪ್ಪ ಅದು ಏನು? ನೋಡಿ, ಹುಡುಗರು ಹುಡುಗಿರನ್ನ ಚುಡಾಯಿಸಿದ್ರೆ ಹುಡುಗಿ ಸುಂದರವಾಗಿದ್ದಾಳೆ ಅಂತ ಬೀಗ್ತಾಳೆ. ಅದೇ ಹುಡುಗಿ ಹುಡುಗನ ಚುಡಾಯಿಸಿದ್ರೆ ಏನ್ ಅರ್ಥ ಬರುತ್ತೆ ಗೊತ್ತಾ? ಅವನು ಬಸವು ಮಾರಿ, ನಿಷ್ಪ್ರಯೋಜಕ, ಅವಲಕ್ಷಣ ಮುಂಡೇದು ಅಂತ. ನಿಮ್ಮಿಂದ ನನ್ನ ಜೀವನದಲ್ಲಿ ನೆಮ್ಮದಿನೇ ಹೊರಟೋಯ್ತು. ನಾನು ಈ ಊರಿನಲ್ಲಿರೋದು, ಬದುಕಿರೋದು ನಿಮಗಿಷ್ಟ ಇಲ್ಲ ಅಂತ ಕಾಣುತ್ತೆ. ಇಲ್ಲಿ ನೋಡಿ, ಇದರಲ್ಲಿ ವಿಷ ಇದೆ. ಇದನ್ನ ನಿಮ್ ಕಣ್ಮುಂದರೇ ಕುಡಿದು ಸತ್ತು ಹೋಗ್ತೀನಿ. ಆಗ ನೀವು ಜೀವನ ಪೂರ್ತಿ ಕೊರಗ್ತಾ ಇರ್ಬೇಕು. ಯಾಕ್ರಿ ಹೀಗೆ ಮಾಡ್ಬಿಟ್ರಿ? ನೀವೇನು ಹೇಳಿದ್ರಿ? ನಾನು ನಿಮ್ಗೆ ಅವಮಾನ ಮಾಡ್ತೀನ? ಒಂದು ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೊಳ್ತೀರ ನೀವು ಮನುಷ್ಯ? ಅದೆಲ್ಲ ಆಮೇಲೆ ಮಾತಾಡೋಣ, ಮೊದಲು ಡಾಕ್ಟರ್. ಇಲ್ಲ, ನಾನ್ ಸಾಯ್ಬೇಕು. ನನ್ ಬದುಕಕ್ಕೆ ಆಸೆ ಇಲ್ಲ, ಅದಕ್ಕೆ ನನ್ ವಿಷ ಕುಡ್ದಿದ್ದು. ನೀವ್ ಯಾಕೆ ಸಾಯ್ಬೇಕು? ಯಾಕೆಂದ್ರೆ ನಾನ್ ನಿಮ್ಮನ್ನು ಪ್ರೀತಿಸಿದ್ದಕ್ಕೆ. ನೀವು ಪ್ರೀತಿಸಿದ್ರ? ಹೌದು. ಒಂದು ಹುಡುಗನ ಹುಡ್ಕೊಂಡ್ ಬರೋದು, ಹೊರಗಣ್ಣಿಂದ ನೋಡೋದು, ಇದೆಲ್ಲ ಆ ಹುಡುಗನ ಪ್ರೀತಿಸ್ತಿದ್ದಾಳೆ ಅನ್ನೋದ್ರ ಅರ್ಥ ರೀ. ದಯವಿಟ್ಟು ನನ್ ಕ್ಷಮಿಸ್ಬಿಡಿ. ದೇವರಾಣೆಗೂ ನನಗೆ ಇದೆಲ್ಲ ಗೊತ್ತೇ ಇರ್ಲಿಲ್ಲ. ಯಾಕೆಂದ್ರೆ ನನಗೆ ಪ್ರೀತಿ ಅನುಭವ ಇಲ್ಲ ನೋಡಿ. ಪ್ರೀತಿಸಿದ್ದಕ್ಕೂ ಅನುಭವ ಬೇಕೇನ್ರಿ? ನೀವ್ ಇಷ್ಟೊಂದು ಒಳ್ಳೆಯವರು ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ನಾನ್ ಪ್ರಾಣ ಬಿಟ್ಮೇಲೆ ನಿಮಗ್ ಗೊತ್ತಾಗುತ್ತೆ ನೋಡಿ. ನಾನ್ ಸತ್ತ ಮೇಲೆ ಬೇರೆ ಯಾರಾದ್ರೂ ಹುಡುಗಿ ನಿಮ್ಮನ್ನ ಪ್ರೀತಿಸಿದ್ರೆ ಅವಳಾದ್ರೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸುಮಾ ರೀ, ಸುಮಾ ಯಾಕೋ ಅಂಕೋತೀಯ? ಏನಾಯ್ತಾ? ಅದೇ ನಮ್ ಸುಮಾ ಇದ್ದಾಳಲ್ಲ, ಇದ್ದಾಳ ಅಂತ ಯಾಕೆ ಡೌಟ್ ಬೀಳ್ತೀಯ? ಯಾರ ಜೊತೆ ಓಡೋದ್ಲ? ಅದಲ್ವೋ, ಮತ್ತೆ ನಾನು ತಂದ್ಕೊಟ್ಟಿರ್ಲಿಲ್ವ ವಿಷಾನ, ಅದು ಅವಳೇ ಕುಡ್ಬಿಟ್ಲು. ಸಾಕನ ಸಾಯ್ಲಿ ಬಿಡೋ. ಯಾಕೋ ಹಾಗಂತ್ಯ? ಮತ್ತೆ ಅವತ್ತು ಅವಳ ಮೇಲೆ ನೀರ್ ಹೇಳ್ತಿದ್ಲು, ಮೀಸೆ ಗಂಡ್ಸಿಗೆ ಅದೆಷ್ಟು ರೋಷ ಬಂದಿರ್ಬೇಡ. ಅಪ್ಪ ಮಾರಾಯ, ನಾನ್ ಸಾಯೋದಕ್ಕೆ ತಿಗಣೆ ಹೆಸಳಿ ನಿನ್ ಕೈಲಿ ಟಿಕ್ 20 ತರಿಸಿ ತಪ್ಪಿಗೆ ಯಾರಿಗಾದ್ರೂ ಹೇಳಿ ಅವಳು ಪ್ರಾಣ ಉಳಿಸುವ ಮಾರಾಯ. ಯಾಕೆ ನೀನೇನ್ ಗಂಡ್ಸಲ್ವಾ? ನೀನೇ ಉಳಿಸು. ಈ ವಿಷಯ ಅವಳು ತಂದೆಗಾಗ್ಲಿ ನಮ್ ಮೇಷ್ಟಿಗಾಗ್ಲಿ ಗೊತ್ತಾದ್ರೆ ನಾನ್ ಈ ಊರಲ್ಲಿ ತಲೆ ಎತ್ಕೊಂಡು ನಡೆಯೋ ಹಾಗೆ ಇಲ್ಲ ಕಣು. ಹಾಗಾದ್ರೆ ನಾಳೆವರೆಗೂ ಓಸದ್ ಮಾಡಿದ್ರೆ ತಪ್ಪಿರು, ಅದೇನಾಗುತ್ತೋ ನೋಡೇ ಬಿಡವ. ಅಯ್ಯೋ, ಅಕ್ಕ
ಊಟ ಮಾಡೋಣ? ನನಗೇನು ಬೇಡ. ಯಾಕಕ್ಕ ಅಳ್ತಾ ಇದ್ಯಾ? ಯಾಕೂ ಇಲ್ಲ, ನೀನ್ ಸುಮ್ನೆ ಹೋಗು. ನೀವ್ ಹೇಳ್ದೆ ಹೋದ್ರೆ ನಾನು ಹತ್ ಬಿಡ್ತೀನಿ. ಭಾರತಿ, ನೀನ್ ಯಾರಿಗೂ ಹೇಳಲ್ಲ ಅಂದ್ರೆ ನಿನ್ಗೊಂದ್ ವಿಷಯ ಹೇಳ. ಹೇಳಕ್ಕ. ಯಾರಿಗೂ ಬಾಯ್ ಬಿಡಲ್ಲ ತಾನೆ? ನಿನ್ನನೆಗೂ ನಾನ್ ಬಾಯ್ ಬಿಡಲ್ಲ. ಭಾರತಿ, ನಾನ್ ಗೋಪಿನ ತುಂಬಾ ಪ್ರೀತಿಸ್ತಿದ್ದೀನಿ. ಹೌದಾ? ಈ ವಿಷಯ ನನಗ್ ಮೊದ್ಲೇ ಯಾಕೆ ಹೇಳಿಲ್ಲ? ನಾನೇ ಮುಂದೆ ನಿಂತು ನಿಮ್ ಮದ್ವೆ ಮಾಡ್ತಿದ್ನಲ್ಲ. ಅದೇ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕೆ? ಅವ್ನು ಇವತ್ ನನ್ ಮುಂದೆ ಬಂದು ವಿಷದ ಬಾಟ್ಲಿ ಹಿಡ್ಕೊಂಡು ಕುಡಿದು ಸತ್ತೋಗ್ತೀನಿ ಅಂತ ಹೇಳ್ದ. ಎಲ್ಲಾ ಕುಡ್ಬಿಟ್ನಾ? ಇಲ್ಲ, ಅದಕ್ ಮುಂಚೆ ನಾನೇ ಕಿತ್ಕೊಂಡ್ ಕುಡ್ದ್ಬಿಟ್ಟೆ. ಅಯ್ಯೋ, ಎಲ್ಲ ನೀನೇ ಯಾಕೆ ಕುಡಿಯಕ್ ಹೋದೆ? ಅವನ್ಗೂ ಅರ್ಧ ಕೊಡ್ಬೇಕಾಗಿತ್ತು. ಬಿಡ್ತು ಅನ್ನೆ, ಯಾಕೆ ಹಾಗೆಲ್ಲ ಮಾತಾಡ್ತೀಯ? ನೀನ್ ಸತ್ಮೇಲೆ ಅವನು ನನ್ನಿಂದ ಬಿದ್ರ? ಏ, ನಾನ್ ಸಾಯಿ ಹೋಗ್ಲಿ ತಮಾಷೆ ಮಾಡ್ತೀಯಾ? ಬೆಳಗ್ಗೆವರೆಗೂ ಸದ್ದು ಮಾಡ್ದೆ ಮಲ್ಕೋ ಬಾ. ಅಯ್ಯೋ, ಯಾಕಕ್ಕ ಹೊಡಿತಾ ಇದ್ಯಾ? ಏನೇ ಕತ್ತೆ, ಮಲ್ಗೆ ನೀನ್ ಹಾಕ್ತೀಯಾ? ನಿನ್ನೆ ರಾತ್ರಿ ಹೇಳ್ದೆ ನಾನ್ ವಿಷ ಕುಡ್ಬಿಟ್ಟಿದೀನಿ, ನಾಳೆ ಹೊತ್ತಿಗೆ ಸತ್ತೋಗ್ತೀನಿ ಅಂತ. ಅದಕ್ಕೆ ಚೆಕ್ ಮಾಡೋದಿಕ್ಕೆ ನೀರ್ ಹಾಕ್ದೆ. ಹೌದಲ್ವಾ? ನಾನ್ ಸಾಯ್ಲೇ ಇಲ್ಲ. ಒಂದ್ ವೇಳೆ ಯಮ ವಾಪಸ್ ಕಳ್ಸಿರ್ಬೇಕು. ಚೆನ್ನಾಗಿ ಯೋಚನೆ ಮಾಡಿ ನೋಡು. ಏನೆಲ್ಲ ಹೀಗ್ ನಿಂತಿದ್ದೀರಾ? ಅದೇ ನೆನ್ನೆಯಿಂದ ನಾಟಿ ಮಾಡಿದ್ದು ಕೂಲಿ ಮಾಡಿದ್ದು ಯಾವ ದುಡ್ಡು ಕೊಟ್ಟಿಲ್ಲ, ಕೇಳೋಣ ಅಂತ. ಓ, ಅದಾ? ನಮ್ ತಂದೆ ಊರಿನಿಲ್ಲ, ನಾಳೆ ಬನ್ನಿ. ಸುಳ್ಳು ಹೇಳಬೇಡ. ಏನು ಕೊಟ್ಟೆ ನನ್ಗೆ? ಅದ ರಾತ್ರಿ ಜಯಂತದಾಗೆ ನಿದ್ದೆ ಮತ್ತೆ ಬೆರೆಸಿದ್ದೆ ಅಂತೇನ್ ಬಾಯ್ ಬಿಡ್ತೀಯ? ಅಲ್ಲೋಡು, ಆ ಅಕ್ಕಿ ಎಲ್ಲ ಆಡ್ತಾ ಇತ್ತಲ್ಲಣ್ಣು. ನಾನಿ, ನಾನು ಅವಳು ಮಾತಾಡ್ಸ್ಕೊಂಡ್ ಬರ್ತೀನಿ, ನಿನ್ ಜಾಗ ಖಾಲಿ ಮಾಡ್ತೀಯಾ? ಅದ್ ನೀನ್ ಹೇಳೇ ನಾನ್ ತಿಳ್ಕೊಬೇಕಾಗಿತ್ತ. ಏನ್ ಮಾಡ್ತಾ ಇದ್ದೀರಾ? ಕಾಣಿಸ್ತಾ ಇಲ್ವಾ? ಖಾರ ಅರಿತಾ ಇದ್ದೀನಿ. ಖಾರನ? ಅದನ್ನ ಮನೇಲಿ ತಾನೇ ಅರಿಯೋದು? ಸಾರ್ಗಾಕೋ ಖಾರನ ಮನೇಲಿ ಅರಿತಾರೆ, ವಿಷದ ಖಾರನ ಕಾಡಲ್ಲಿ ಅರಿತಾರೆ. ಏನು ನೀವ್ ಅರಿತಿರೋದು ವಿಷಯನ? ಸ್ವಲ್ಪ ಮೆತ್ತಗ್ ಮಾತಾಡಿ, ಯಾರಾದ್ರೂ ಕೇಳಿಸ್ಕೊಂಡ್ರೆ ಇದನ್ನ ತಪ್ಪಿಸ್ಬಿಡ್ತಾರೆ. ಯಾಕ್ರಿ, ನಿಮ್ಗೆ ಬದುಕೋದಕ್ಕೆ ಇಷ್ಟ ಇಲ್ವೇನ್ರಿ? ಅದಕ್ಕೆ ತಾನೇ ಇದನ್ನ ಅರಿತಿರೋದು. ಹಾಗಾದ್ರೆ ಚೆನ್ನಾಗಿ ಅರ್ದು ನನಗೂ ಸ್ವಲ್ಪ ಕೊಡಿ. ಆ, ಹೌದು ಸುಮ್ಮ, ಪ್ರೇಮ ಪ್ರೀತಿ ಅಂದ್ರೆ ಏನು ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ. ನೀನು ದೊಡ್ಡ ಶ್ರೀಮಂತರ ಮಗಳು, ನಿನ್ನ ಹೃದಯನ ಸಾಧಾರಣವಾದ ಒಬ್ಬ ಬಡವನ ಮೇಲೆ ಇಟ್ಟಿದ್ಯಾ ಅಂದ್ರೆ ಪ್ರೇಮ ಅನ್ನೋ ಶಬ್ದಕ್ಕೆ ಎಷ್ಟೊಂದು ಅರ್ಥ ಇದೆ ಅಂತ ಗೊತ್ತಾಗುತ್ತೆ. ನೀನ್ ನನಗೋಸ್ಕರ ಸಾಯೋಕ್ಕೂ ಸಿದ್ಧವಾಗಿರುವಾಗ ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡೋಕ್ ಸಿದ್ಧವಾಗಿದ್ದೀನಿ. ಸುಮ್ಮ,
For more updates, like, comment, subscribe to our channel.